PUC ಆಗಿದೆ, SSLC ಪಾಸ್ ಆಗಿದೆ, ಹಾಗೆಯೇ ಡಿಗ್ರಿ ಆಗಿದೆ, ಒಂದೊಳ್ಳೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ನೀವೇನಾದರೂ ಕಾದು ಕುಳಿತಿದ್ರೆ ಈಗಲೇ ತಕ್ಷಣ ಅರ್ಜಿ ಹಾಕಿ. ಅದರಲ್ಲೂ ಸಹ FDA, SDA ಹಾಗೆ ಡ್ರೈವರ್, ಅದರಲ್ಲೂ ಡ್ರೈವಿಂಗ್ ಬರೋರಿಗೆ ಡ್ರೈವರ್, ಹಾಗೆಯೇ ಕಿರಿಯ ಸೇವಕರು, SSLC ಪಾಸ್ ಆದವ್ರಿಗೆ ಈ ಎಲ್ಲ ಹುದ್ದೆಗಳು ಇದ್ದಾವೆ. ನಿಮಗೆ 52,000ದಿಂದ 83,000ವರೆಗೂ ಪರ್ಮನೆಂಟ್ ಹುದ್ದೆ ಕೊಟ್ಟು ಒಂದು ವೇತನ ನೀಡುವಂತಹ ಉದ್ಯೋಗಗಳಿವು. ಸೊ ಇದು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋ. ನೀವಿನ್ನೂ ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಹುದ್ದೆಗಳು ಯಾವ್ಯಾವುದು ಅಂತ ನಾನೀಗ ಹೇಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಉದ್ಯೋಗ ಅವಕಾಶಗಳ ಬಗ್ಗೆ ನೀವು ತಿಳ್ಕೊಳ್ಳಿ, ನಂತರ ಅರ್ಜಿನ ಸಲ್ಲಿಸಿ. ಸೊ ಬನ್ನಿ ಹಾಗಾದರೆ ಯಾವ ಹುದ್ದೆಗಳಿವು ಅಂತ ನೋಡ್ಬಿಡೋಣ. ಸೊ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಅದರಲ್ಲೂ ಸಹ ಹೊಸಪೇಟೆ ಬಳ್ಳಾರಿ ಜಿಲ್ಲೆಯವರು ಏನಾದರೂ ನಾನು ಹೇಳಿದಂತಹ ಒಂದು ವಿದ್ಯಾರ್ಹತೆಯನ್ನು ಪಡ್ಕೊಂಡು ನೀವು ಸರ್ಕಾರಿ ಹುದ್ದೆ ಬೇಕು, ಪರ್ಮನೆಂಟ್ ಉದ್ಯೋಗ ಬೇಕಪ್ಪ ನನಗೆ ಅಂತ ಕಾಯ್ತಿರೋರು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು ಫಸ್ಟ್ ಆಫ್ ಆಲ್. ಸೊ ಯಾವ ಹುದ್ದೆಗಳು ಅಂತ ಹೇಳ್ತೀನಿ, ಹಾಗೆಯೇ ವೇತನ ಶ್ರೇಣಿ ಎಷ್ಟು ಅಂತ ಹೇಳ್ತೀನಿ, ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಜಿಗೆ ಪ್ರಮುಖ ದಿನಾಂಕಗಳ ಬಗ್ಗೆನೂ ಸಹ ನೀವು ನೋಡ್ಬೋದು. ಸೊ ಒಂದೊಂದಾಗಿ ನಾವು ನೋಡ್ಕೋಗೋಣ. ಈಗ ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಒಂದೇ ಅರ್ಜಿನ ಈ ಎರಡು ಹುದ್ದೆಗಳಿಗೂ ಸಲ್ಲಿಸ್ಬೋದು. ವೇತನ ಶ್ರೇಣಿ 44,425ರಿಂದ 83,700 ಇರುತ್ತೆ. ಒಟ್ಟು 22 ಹುದ್ದೆಗಳಿದ್ದಾವೆ. ಸೊ ಹಾಗೆಯೇ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ಅಂದರೆ SDA, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, 34,100ರಿಂದ 67,400 ರೂಪಾಯಿ ವೇತನ ಶ್ರೇಣಿ ಇರುತ್ತೆ. 28 ಒಟ್ಟು ಹುದ್ದೆಗಳಿರೋದು. ಹಾಗೆಯೇ ವಾಹನ ಚಾಲಕರು ಹುದ್ದೆಗಳಿಗೆ ಆರಂಭಿಕವಾಗಿಯೇ 31,775 ರೂಪಾಯಿ. ಇದು ಆ ಬೇಸಿಕ್ ಪೇ ಅಂತಾರೆ. ಇದ್ರ ಜೊತೆಗೆ ನಿಮಗೆ ಬಾಡಿಗೆ ಭತ್ಯೆ ಹೀಗೆಲ್ಲ ಇರುತ್ತೆ ನಿಮಗೆ. ಸೊ ಟ್ರಾವೆಲಿಂಗ್ ಅಲಯನ್ಸಸ್ ಇವೆಲ್ಲ ಸೇರಿ ನಿಮಗೆ ಇನ್ನೂ ಹೆಚ್ಚು ವೇತನ ಸಿಗುವಂಥದ್ದು. 31,775ರಿಂದ 61,300ರವರೆಗೆ ವೇತನ ಶ್ರೇಣಿ ಇರುತ್ತೆ. ಹಾಗೆಯೇ ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟ್ ಅಂತ ನಾವು ಕರಿತೀವಿ. ಸೊ ಈ ಹುದ್ದೆಗಳಿಗೆ 29,600ರಿಂದ 52,800ರವರೆಗೆ ವೇತನ ಶ್ರೇಣಿ ಇರುತ್ತೆ. ಸೊ ಒಟ್ಟು 31 ಹುದ್ದೆ ಇರೋದು. ವಾಹನ ಚಾಲಕರು 1 ಹುದ್ದೆ ಇರೋದು. ಯಾವ್ಯಾವ ಒಂದು ಕೆಟಗರಿಯವರಿಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತಲೂ ಸಹ ನೀವು ತಿಳ್ಕೊಬಿಡ್ಬೋದು. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ 371J ಅಡಿನಲ್ಲಿ ಈ 18 ಹುದ್ದೆಗಳಿದ್ದಾವೆ. ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಒಟ್ಟು 22 ಹುದ್ದೆಗಳ ಪೈಕಿ HK ಹುದ್ದೆಗಳು 18 ಇರೋದು. ಅದರಲ್ಲಿ ಸಾಮಾನ್ಯ 9, ಪರಿಶಿಷ್ಟ ಜಾತಿ ಪ್ರವರ್ಗ A ಅದರಲ್ಲಿ ಯಾರಿಗೂ ಸಹ ಇಲ್ಲ. ಹಾಗೆಯೇ ಪರಿಶಿಷ್ಟ ಜಾತಿ ಪ್ರವರ್ಗ B 1 ಹುದ್ದೆ ಇದೆ. ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1A, ಪ್ರವರ್ಗ 1 ಹುದ್ದೆ. ಹಾಗೆಯೇ ಪ್ರವರ್ಗ 2A 2, ಪ್ರವರ್ಗ 2B 1, ಪ್ರವರ್ಗ 3A 1, ಪ್ರವರ್ಗ 3B 1. ಒಟ್ಟು 18 ಹುದ್ದೆಗಳು 371J ಅಡಿನಲ್ಲಿ ಬರುವಂಥದ್ದು. ಹಾಗೆಯೇ ಈ ವ್ಯವಸ್ಥಾಪಕರು ಮತ್ತು FDA ಹುದ್ದೆಗಳು ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದದ ಹುದ್ದೆಗಳು ಒಟ್ಟು 4 ಇದ್ದಾವೆ. ಅದರಲ್ಲಿ ಸಾಮಾನ್ಯ ಕೆಟಗರಿಯವರಿಗೆ 2, ಪರಿಶಿಷ್ಟ ಜಾತಿಗೆ 1, ಪರಿಶಿಷ್ಟ ಪಂಗಡಕ್ಕೆ 1. ಸೊ ನೆಕ್ಸ್ಟು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಒಟ್ಟು 28 ಇದ್ದಾವೆ. ಅದರಲ್ಲಿ 371J ಅಡಿನಲ್ಲಿ ಸಾಮಾನ್ಯ ವರ್ಗದವರಿಗೆ 11, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಜಾತಿ 1, ಪ್ರವರ್ಗ B ಅದರಲ್ಲಿ ಬರುತ್ತೆ. 1 ಪರಿಶಿಷ್ಟ ಜಾತಿ ಪ್ರವರ್ಗ C 1, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1 ಹುದ್ದೆ, ಪ್ರವರ್ಗ 2A 3, 2B 1, 3A 1, 3B 1. ಟೋಟಲಿ 22 ಹುದ್ದೆಗಳು. ಇನ್ನು ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದದ ಅಡಿನಲ್ಲಿ ಬರುವಂತಹ ಹುದ್ದೆಗಳು 6 SDA ಹುದ್ದೆಗಳು. ಅದರಲ್ಲಿ ಸಾಮಾನ್ಯಕ್ಕೆ 3, ಹಾಗೆಯೇ ಪರಿಶಿಷ್ಟ 2A ಕೆಟಗರಿಯವರಿಗೆ 1, 3A ಕೆಟಗರಿಯವರಿಗೆ 1, 3B ಕೆಟಗರಿಯವರಿಗೆ 1. ಒಟ್ಟು 6 ಹುದ್ದೆಗಳು ಇರುವಂಥದ್ದು. ವಾಹನ ಚಾಲಕರು ಹುದ್ದೆಗಳು ಒಂದೇ ಹುದ್ದೆ ಇರೋದು. ಆ ಒಂದು ಹುದ್ದೆ ಸಾಮಾನ್ಯ ಕೆಟಗರಿಯವರಿಗೆ ಮೀಸಲಾಗಿದೆ. ಸೊ ನೆಕ್ಸ್ಟು ಕಿರಿಯ ಸೇವಕರು ಒಟ್ಟು 31 ಹುದ್ದೆ ಇರೋದು. ಅದರಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲೇ 26 ಹುದ್ದೆಗಳಿದ್ದಾವೆ. ಸಾಮಾನ್ಯ ವರ್ಗದವ್ರಿಗೆ 13, ಪರಿಶಿಷ್ಟ ಜಾತಿ ಪ್ರವರ್ಗ A 2, ಪರಿಶಿಷ್ಟ ಜಾತಿ ಪ್ರವರ್ಗ B 1, ಪರಿಶಿಷ್ಟ ಜಾತಿ ಪ್ರವರ್ಗ C 1, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, 2A 4, 2B 1, 3A 1, 3B 1. ಟೋಟಲಿ 26 ಹುದ್ದೆಗಳು ಇರೋದು. ಸೊ ಅಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದದಲ್ಲಿ ಕಿರಿಯ ಸೇವಕರ ಹುದ್ದೆಗಳು ಒಟ್ಟು 5 ಇದ್ದಾವೆ. ಸಾಮಾನ್ಯ ವರ್ಗದವರಿಗೆ 3, ಪರಿಶಿಷ್ಟ ಜಾತಿ ಪ್ರವರ್ಗ B ಅಲ್ಲಿ 1,
ಹಾಗೆಯೇ ಪ್ರವರ್ಗ 2B ಅವ್ರಿಗೆ 1 ಹುದ್ದೆ ಸೇರಿ ಒಟ್ಟು 5 ಹುದ್ದೆಗಳು. ಸೊ ಈ ಹುದ್ದೆಗಳು ಈಗ ನೀವು ವರ್ಗವಾರು ಹುದ್ದೆಗಳ ಒಂದು ಮೀಸಲಾತಿ ಅಡಿನಲ್ಲಿ ಎಷ್ಟೆಷ್ಟು ಬರ್ತವೆ ಅಂತಲೂ ಸಹ ನೋಡಿದ್ರಿ. ಸೊ ಈ ಹುದ್ದೆಗಳಿಗೆ ಒಂದು ಶೈಕ್ಷಣಿಕ ಅರ್ಹತೆ ಏನು ಅದನ್ನು ನೋಡ್ಬಿಡೋಣ. ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರು ಈ ಹುದ್ದೆಗಳಿಗೆ ಪದವಿ ಪಾಸಾಗಿರಬೇಕು. ಹಾಗೆಯೇ ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆ ಕನ್ನಡ ಜ್ಞಾನ, ಬರೆಯೋದು, ಹಾಗೆಯೇ ಸ್ವಚ್ಛವಾಗಿ ಮಾತನಾಡೋದು, ಅರ್ಥ ಮಾಡ್ಕೊಳ್ಳೋದು ಗೊತ್ತಿರಬೇಕು. ಇದು ಸಾಮಾನ್ಯವಾಗಿ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಬಗ್ಗೆ ಒಂದು ಅರಿವು ಇರಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳಿಗೆ ಒಂದು ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಉತ್ತೀರ್ಣರಾಗಿರೋರು, ಅಂದರೆ ITI, ಡಿಪ್ಲೊಮಾ ಇದೆಲ್ಲ ಪಾಸಾಗಿರೋರು ಸಹ ಅರ್ಜಿನ ಸಲ್ಲಿಸ್ಬೋದು. FDI ಹುದ್ದೆಗಳಿಗೆ ಹೇಳ್ದಂತೆಯೇ ಕನ್ನಡ ಜ್ಞಾನ, ಓದೋದು, ಬರೆಯೋದು, ಹಾಗೆಯೇ ಮಾತನಾಡೋದು ಬರಬೇಕು. ಅದ್ರ ಜೊತೆಗೆ ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೊಂದಿರಬೇಕು. ಇನ್ನು ವಾಹನ ಚಾಲಕರು ಹಾಗೆಯೇ ಕಿರಿಯ ಸೇವಕರು ಎರಡೂ ಹುದ್ದೆಗಳಿಗೂ ಸಹ SSLC ಪಾಸ್ ಆಗಿರಬೇಕು. ಜೊತೆಗೆ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಈ ಚಾಲಕರು ಹುದ್ದೆಗಳಿಗೆ ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಸೊ ಇದಿಷ್ಟು. ಸೊ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಈ ಹುದ್ದೆಗಳಿಗೇನು ಅರ್ಜಿ ಸಲ್ಲಿಸಲಿಕ್ಕೆ 5 ವರ್ಷ ವಯೋಮಿತಿ ಸಡಿಲಿಕೆ ಏನು ಒನ್ ಟೈಮ್ ಅಂತ ಏನು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆಯೋ ಆ ಒಂದು ಮೀಸಲಾತಿ ಇರೋದಿಲ್ಲ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೆಯೇ ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿರುವಂತಹ ಅಭ್ಯರ್ಥಿಗಳಿಗೆ 40 ವರ್ಷದವರೆಗೆ ವಯೋಮಿತಿ ಇರುತ್ತೆ ಅರ್ಜಿ ಸಲ್ಲಿಸಲಿಕ್ಕೆ. ಹಾಗೆಯೇ ಇನ್ನು OBC ವರ್ಗದವರಿಗೆ 38 ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ, ಅಂದರೆ ಹಿಂದುಳಿದ ವರ್ಗ ಅಂದರೆ 2A, 2B, 3A, 3B ಅವ್ರಿಗೆ. ಹಾಗೆಯೇ ಇತರೆ ಅಭ್ಯರ್ಥಿಗಳಿಗೆ 35 ವರ್ಷ, ಅಂದರೆ ಸಾಮಾನ್ಯ ವರ್ಗದವರಿಗೆ 35 ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೆಯೇ ವಿಕಲಚೇತನ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ ಇರುತ್ತೆ. ಇನ್ನು ಇತರೆ ಅಭ್ಯರ್ಥಿಗಳು OBC ಅವರಿಗೆ ಮತ್ತು ಜನರಲ್ ಕ್ಯಾಟಗರಿಯವರಿಗೆ 1000 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಸೊ ಇಲ್ಲಿ ವ್ಯವಸ್ಥಾಪಕರು ಮತ್ತು FDA ಹುದ್ದೆಗಳಿಗೆ ಒಂದೇ ಪರೀಕ್ಷೆ ಇರುತ್ತೆ. ಸೊ 200 ಅಂಕಗಳಿಗೆ ಒಂದು ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆ ಜೊತೆಗೆ ಎಲ್ಲ ಹುದ್ದೆಗಳಿಗೂ ಸಹ ಇಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ನೋಡಬೇಕಾದ್ರೆ ಈ ಎಲ್ಲ ಹುದ್ದೆಗಳಿಗೂ ಸಹ ಲಿಖಿತ ಪರೀಕ್ಷೆ ಜೊತೆಗೆ ಸಂದರ್ಶನವನ್ನು ಸಹ 15 ಅಂಕಗಳಿಗೆ ಪಡಿಸಲಾಗಿರುತ್ತೆ. ಸೊ ಪಡೆದ ಅಂಕಗಳನ್ನು 85% ಅಂಕಗಳಿಗೆ ಇಳಿಸಿ ಅಲ್ಲಿ 15 1:5 ಆಧಾರದ ಮೇಲೆ ಅಭ್ಯರ್ಥಿಗಳನ್ನು 15 ಅಂಕ ಬಂದು ಸಂದರ್ಶನಕ್ಕೆ ನಿಗದಿಪಡಿಸಿರೋದು, 85%ಕ್ಕೆ ಇಳಿಸಿ 1:5 ಅಭ್ಯರ್ಥಿಗಳನ್ನು ಈ ಒಂದು ಹುದ್ದೆಗಳಿಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅವರನ್ನು ಸಂದರ್ಶನಕ್ಕೆ ಕರೆಯುವಂಥದ್ದು. FDA ಹಾಗೆ ವ್ಯವಸ್ಥಾಪಕರ ಹುದ್ದೆಗಳಿಗೆ ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಇಂಗ್ಲೀಷ್ ಭಾಷೆಗೆ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಬ್ಯಾಂಕ್ ಸಹಕಾರ ವಿಷಯಕ್ಕೆ 50 ಅಂಕ, ಭಾರತ ಸಂವಿಧಾನಕ್ಕೆ 25 ಅಂಕ, ಬ್ಯಾಂಕಿಂಗ್, ಸಮಾಜಯುಕ್ತವಾದ ಚಟುವಟಿಕೆ ಹಾಗೂ ವಸ್ತುನಿಷ್ಠ ವಿಷಯ ಕುರಿತು 25 ಅಂಕ. ಟೋಟಲ್ 200 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ. ಇನ್ನು 15 ಲಿಖಿತ ಪರೀಕ್ಷೆ ಆದಮೇಲೆ ಶಾರ್ಟ್ ಲಿಸ್ಟ್ ಮಾಡುವಂಥದ್ದು ಎಲ್ಲ ಹುದ್ದೆಗಳಿಗೂ. ಅಲ್ಲಿ 1:5 ಅಭ್ಯರ್ಥಿಗಳನ್ನು ಟಾಪರ್ ಅಂಕಗಳನ್ನ ಪಡ್ಕೊಂಡಿರೋರನ್ನ ಸಂದರ್ಶನಕ್ಕೆ ಕರೀತಾರೆ. ಸೊ ಅಲ್ಲಿ ಸೆಲೆಕ್ಟ್ ಆದವ್ರನ್ನ ಇದು ಮಾಡುವಂಥದ್ದು. ಹಾಗೆಯೇ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೂ ಸಹ 200 ಅಂಕಗಳಿಗೆ ಒಂದು ಲಿಖಿತ ಪರೀಕ್ಷೆಯನ್ನು ನಡೆಸುವಂಥದ್ದು. ಇನ್ನು ಡ್ರೈವಿಂಗ್ ಏನು ವಾಹನ ಚಾಲಕರಿದ್ದಾರೋ ಅವ್ರಿಗೆ 50 ಅಂಕ ಕನ್ನಡ ಭಾಷೆಗೆ, ಸಾಮಾನ್ಯ ಜ್ಞಾನಕ್ಕೆ 50 ಸೇರಿ 100 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ. ಹಾಗೆಯೇ ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಜ್ಞಾನಕ್ಕೆ 50 ಅಂಕ ಸೇರಿ ಕಿರಿಯ ಸೇವಕರು ಹುದ್ದೆಗಳಿಗೂ ಸಹ 100 ಅಂಕಗಳಿಗೇ ಒಂದು ಲಿಖಿತ ಪರೀಕ್ಷೆಯನ್ನು ನಡೆಸುವಂಥದ್ದು. ಸೊ ಇದಿಷ್ಟು ಹುದ್ದೆಗಳ ಕುರಿತು, ನೇಮಕಾತಿ ಪ್ರಕ್ರಿಯೆ ಕುರಿತು, ಹಾಗೆಯೇ ಅರ್ಹತೆಗಳ ಕುರಿತು ಇರುವಂತಹ ಕಂಪ್ಲೀಟ್ ಮಾಹಿತಿ. ಯಾರು SSLC ಪಾಸಾಗಿ ಡಿಗ್ರಿವರೆಗೂ ಓದಿ ಪಾಸಾಗಿ ನಾನು ಗೌರ್ಮೆಂಟ್ ಜಾಬ್ನೇ ಪಡಿಬೇಕು ಅಂದ್ಕೊಂಡಿದ್ರು ಅವರು ಮಿಸ್ ಮಾಡದೆ ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿ. ನೀವು ಅರ್ಜಿ ಸಲ್ಲಿಸಲಿಕ್ಕೆ ಭೇಟಿ ನೀಡಬೇಕಾದಂಥ ಒಂದು ವೆಬ್ಸೈಟ್ BELLARYDCC.BANKbank.in. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ನಿಮಗೆ ಒಂದು ಮುಖಪುಟ ತೆರೀತೆ. ಇಲ್ಲಿ ನೀವು ನೋಟಿಫಿಕೇಷನ್ಸ್ ಅಂತ ಇರುತ್ತೆ, ಅಲ್ಲಿ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ 2026, ರಿಕ್ರೂಟ್ಮೆಂಟ್ ಫಾರ್ಮ್ಯಾಟ್, ರಿಕ್ರೂಟ್ಮೆಂಟ್ ಅಪ್ಲಿಕೇಶನ್ ಲಿಂಕ್. ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಇರೋದ್ರಲ್ಲಿ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ಅರ್ಜಿ ನೋಂದಣಿಗೆ ಕ್ಲಿಕ್ಕಿಸಿ ಅಂತೇಳಿ ಇರುತ್ತೆ. ಅಧಿಸೂಚನೆನ ಓದ್ಕೋಬೋದು, ಹೊಸ ಅಧಿಸೂಚನೆನ ಓದ್ಕೋಬೋದು, ಅರ್ಜಿ ಸಲ್ಲಿಸಲಿಕ್ಕೆ ಸೂಚನೆಗಳನ್ನು ಸಹ ಓದ್ಕೋಬೋದು. ಸೊ ಇದಿಷ್ಟು ನೀವು ತಿಳ್ಕೊಬೇಕಾದಂತಹ ಮಾಹಿತಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಹಾಗೆಯೇ ಇನ್ನೊಬ್ಬರಿಗೆ ಇತರರಿಗೆ ಸಹ ಶೇರ್ ಮಾಡಿ ಹಂಚಿಕೊಳ್ಳಿ. ಧನ್ಯವಾದಗಳು. ಬಾಯ್ ಬಾಯ್. ಮತ್ತೆ ಇನ್ನೊಂದು ಹೊಸ ಉದ್ಯೋಗ ಮತ್ತು ಶಿಕ್ಷಣ ಮಾಹಿತಿಯೊಂದಿಗೆ ನಾವು ಭೇಟಿಯಾಗ್ತೀವಿ.